ಹಾಯ್, ವೆಲ್ಕಮ್ ಟು ಚಕ್ಕಿ ಚಿಂತನ ಯೂಟ್ಯೂಬ್ ಚಾನಲ್. ಆಷಾಢದಲ್ಲಿ ಹೆಣ್ದೇವ್ರಿಗೆ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅಂತಂದ ನಾವು ಮನೆ ದೇವ್ರಿಗೆ ಹೊಟ್ಟಿದ್ದೀವಿ. OBSC ಟ್ರಾವೆಲಿಂಗಲ್ಲಿ ಮಕ್ಕಳಿಗೆ ಬೋರ್ ಆಗುತ್ತೆ. ನೀವು ಕೂಡ ಈ ಗೇಮ್ನ ಟ್ರೈ ಮಾಡಿ, ಮೊಬೈಲ್ ಕೊಡೋದನ್ನು ಅವಾಯ್ಡ್ ಮಾಡಿ. ಓಕೆ, ನಾವು ಟೀ ಆನ್ ದ ವೇ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಫೈಂಡ್ ಪರ್ಪಲ್. ಓಕೆ, ಯು ಫೈಂಡ್ ಬ್ಲೂ, ಸ್ಕೈ ಬ್ಲೂ. ಈ ಥರ ಗೇಮ್ ಮಾಡ್ಕೊಂಡು ಟ್ರಾವೆಲ್ ಮಾಡೋದ್ರಿಂದ ಟ್ರಾವೆಲಿಂಗ್ ಟೈಮ್ ಕೂಡ ಗೊತ್ತಾಗೋದಿಲ್ಲ ಮತ್ತು ಫನ್ ಕೂಡ ಇರುತ್ತೆ. ಕಿಡ್ಸ್ ಐ ಕೋಆರ್ಡಿನೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಟೆಂಪಲ್ಗೆ ರೀಚ್ ಆದ್ವಿ. ಇದು ಫಸ್ಟ್ ಟೆಂಪಲ್ಲು. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲ ಟೆಂಪಲ್ನ ತೋರಿಸ್ಕೊಡ್ತೀನಿ. ಹಳ್ಳಿ ಕಡೆ ನೋಡಿ ಟೆಂಪಲ್ಸ್ ಎಷ್ಟು ವಿಶಾಲವಾಗಿ ಪೀಸ್ಫುಲ್ಲಾಗಿರುತ್ತೆ. ಇಲ್ಲಿ ಅರ್ಕೆ ಮಾಡ್ಕೊಂಡು ಊಟ ಕೂಡ ಹಾಕಿಸ್ಬೋದು. ತುಂಬ ಸತ್ಯ ಇದೆ ಈ ದೇವಿಯಲ್ಲಿ. ನಾವು ಮಡ್ಲಕ್ಕೆ ಬೇಕಾಗಿರೋ ಐಟಮ್ಸು ಮತ್ತು ಸೀರೆ ಎಲ್ಲ ತಂದಿದ್ವಿ. ಪ್ರತಿ ಸರಿ ದೇವಿ ಪೂಜೆ ಮಾಡ್ಸಕ್ಕೆ ಹೋದಾಗ ತೊಗೊಂಡೋಗ್ತೀವಿ. ದೇವಿ ಹತ್ರ ಹೂವನ್ನು ಕೇಳ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಗಡ್ಗಂಬ ಹತ್ರ ಕಡ್ಡಿ ಕರ್ಪೂರ ಹಚ್ಬಿಟ್ಟು ಮತ್ತೊಂದು ದೇವಸ್ಥಾನಕ್ಕೆ ಕೊಟ್ವಿ. ಈ ನಮ್ಮನೆ ಚಿಕ್ಕ ಪುಟಾಣಿಗೆ ಇದು ಫಸ್ಟ್ ಟೈಮ್ ಟೆಂಪಲ್ ವಿಸಿಟು. ನಮ್ಮ ಮನೆ ಗುಂಡಂಗೆ ಫುಲ್ ರೌಂಡ್ಸ್ ಮಾಡ್ತಾ ಇರಬೇಕು ಯಾವಾಗ್ಲೂ. ಸೊ ಖುಷಿಯಾಗಿರ್ತಾನೆ, ಒಂದು ಚೂರು ಅಳಲ್ಲ. ಅಲ್ಲಿ ನಿಯರ್ ಬೈ ಇನ್ನೊಂದು ಟೆಂಪಲ್ ಇದೆ. ಒಬ್ಬರು ಅಕ್ಕ, ಒಬ್ಬರು ತಂಗಿ. ಇದು ಸೆಕೆಂಡ್ ಟೆಂಪಲ್, ಬೆನ್ವಾರ್ದಮ್ಮ ಟೆಂಪಲ್ ಅಂತ. ಪೂಜೆ ದರ್ಶನ ತುಂಬ ಚೆನ್ನಾಗಾಯಿತು. ನೋಡಿ, ನಂಗೆ ದೇವಿ ಪ್ರಸಾದ ಏನು ಸಿಕ್ಕಿದೆ, ಹಸಿರು ಬಳೆ. ತುಂಬ ಖುಷಿ ಆಯಿತು ಬಳೆ ಸಿಕ್ಕಿದ್ದು. ಇನ್ನೂ ಕೆಲವೊಂದು ಟೆಂಪಲ್ಸ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಮಳೆ ಬರೋ ಥರ ಆಗಿದೆ. ಬಟ್ ವೆದರ್ ಅಂತೂ ಸೂಪರಾಗಿ ಎಂಜಾಯ್ ಮಾಡ್ಬೋದು. ಹಳ್ಳಿ ಕಡೆ ಯಾವುದೇ ಟೆಂಪಲ್ ಹೋದ್ರು ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಮಾಡ್ತಾರೆ ಟೆಂಪಲ್ಸ್ನ. ಈ ದೇವಿ ಹೆಸರು ಗದ್ದೆ ಹುಚ್ಚಮ್ಮ. ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿದೆ. ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು ಸಾಕಾಗಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಏನೋ ಒಂದು ಎಡವಟ್ಟು ಮಾಡಿಬಿಡ್ತಾರೆ. ಸೊ ಕೇರ್ಫುಲ್ ಆಗಿರಿ ಮಕ್ಳ ಜೊತೆ ಹೋದ್ರೆ. ದೊಡ್ಡವ್ರು ಏನು ಮಾಡ್ತಾರೋ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಅನ್ನೋದು ಸತ್ಯ. ನಾನು ಪೂಜೆ ಮಾಡಬೇಕು ಅಂತ ಕಡ್ಡಿ ಇಟ್ಕೊಂಡು ನಿಂತಿದ್ದಾರೆ ಮೇಡಮ್ ಅವರು. ನೋಡಿ, ಹೊಟ್ಟೆ ಅಶುದ್ರು ಎಷ್ಟು ಸೈಲೆಂಟ್ ಆಗಿದ್ದಾರೆ. ಮೇ ಬಿ ನೀವು ಕೂಡ 90s ಕಿಡ್ ಆಗಿದ್ರೆ ನೆನಪಿರುತ್ತೆ. ಈ ಥರ ಅಗರಬತ್ತಿಲಿ ರೋಲ್ ಸಿಕ್ತಿತ್ತು, ಅದನ್ನ ಇಟ್ಕೊಂಡು ನಾವು ಫೋನ್ ರೀತಿ ಮಾತಾಡ್ತಾ ಇದ್ವಿ. ನನ್ನ ಮಗಳಿಗೆ ನಾನು ಅದನ್ನು ಮಾಡಿದ್ದಕ್ಕೆ ಅವಳು ಪಾತ್ರ ಮಾಡಬೇಕು ಅಂತ ಮಾಡ್ತಿದ್ದೆ. ಇಬ್ರು ಮಕ್ಕಳು ಇದ್ದ ಕಡೆ ಕಿತ್ತಾಟ ಅಂತ ಗ್ಯಾರಂಟಿ. ಅವ್ರಿಗೇನು ಬೇಕು ಇವ್ರಿಗೂ ಅದೇ ಬೇಕು. ಮನೇಲಿ ಒಬ್ಬರು ಹಿರಿಯರು ಬೇಕು. ಅದು ಹಳ್ಳಿಯಿಂದ ಹಿರಿಯರಿದ್ರೆ ನಾಲೆಜ್ ಇರುತ್ತೆ. ಈ ಟೆಂಪಲು ಮೋಸ್ಟ್ ಆಫ್ ದ ಎಲ್ಲರಿಗೂ ಗೊತ್ತಿರುತ್ತೆ. ಹಳೆಯೂರಮ್ಮ ಟೆಂಪಲ್ಲು ಆನ್ ದಿ ವೇ ದುರ್ಗ ರೋಡಲ್ಲಿ ಸಿಗುತ್ತೆ. ತುಂಬ ಪವರ್ಫುಲ್ ಗಾಡ್. ಸೀರೆ ಮಡ್ಲಕ್ಕೆಲ್ಲ ತಂದಿದ್ದೀವಿ ಅಂತಂದರೆ ಅದಕ್ಕೆ ಚೀಟಿ ತಗೋಬೇಕು. ಮಕ್ಕಳು ರಾತ್ರಿ ಹೊತ್ತು ಬೆಚ್ಚ ಬೀಳಲ್ಲ, ದೇವಿದು ತಾಯ್ತ ಹಾಕ್ಸಿದ್ರೆ ಅಂತ ನಂಬಿಕೆ ಇದೆ. ಸೊ ತಾಯ್ತ ನಾವು ಅಲ್ಲಿಂದ ಹೋಗೋ ಅಷ್ಟರಲ್ಲಿ ಹಳೆಯೂರಮ್ಮ ದೇವಿ ಬಂದರು. ಆ ದೇವಿನ ಕಣ್ತುಂಬ ದರ್ಶನ ಮಾಡಿಕೊಂಡು ಹೊರಟ್ವಿ. ಸೊ ಲಂಚ್ ಮಾಡಲಿಕ್ಕೆ ಮಕ್ಕಳೆಲ್ಲ ಇಸ್ಕೊಂಡಿದ್ರು. ಲಂಚ್ ಮಾಡೋಕ್ಕಾಗಿರಲಿಲ್ಲ ಮಧ್ಯಾಹ್ನ, ಎಲ್ಲ ಪೂಜೆ ಮುಗೀತಲ್ಲ. ಸೊ ಇವಾಗ ದೋಸೆ ಆರ್ಡ್ರ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ ದೋಸೆಗೆ. ಎಲ್ಲಿ ಬಂದಿದ್ದೀವಿ? ಏನು ಆರ್ಡರ್ ಮಾಡಿದ್ದೀವಿ?
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.